ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ಲಿ ಹೇರ್ ಇರೋರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ ಸಾಧ್ಯ ಇದೆಯಾ, ಮಾಡಿದ್ರೆ ಯಾವ ತರ ಪ್ರಿಕಾಷನ್ಸ್ ನಾವು ತಗೋಬೇಕು ಅಂತ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸೋಣ ಅಂತ ಒಂದು ಪೇಷಂಟ್ ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಲಾಗಿದೆ. ಬಟ್ ಇದರಲ್ಲಿ ಎಂಡ್ವರೆಗೂ ವಿಡಿಯೋ ನೋಡಿ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಅರ್ಥ ಆಗುತ್ತೆ. ಆ ಥರ ಕರ್ಲಿ ಹೇರ್ ಇರೋರಿಗೆ ಯಾವ ಥರ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ, ಯಾವ ಥರ ರಿಸಲ್ಟ್ಸ್ ಬರ್ತವೆ ಅಂತ ನಿಮ್ಗೆ ಒಂದು ಅರ್ಥ ಆಗುತ್ತೆ. ಕರ್ಲಿ ಹೇರ್ ಬೇರೆ, ವೇವಿ ಹೇರ್ ಬೇರೆ. ವೇವಿ ಹೇರ್ ಅಂದ್ರೆ ಸ್ವಲ್ಪ ಜಾಸ್ತಿ ಕರ್ಲ್ ಇರಲ್ಲ, ಅದು ಲೆಂತ್ ಬರುತ್ತದೆ. ಬಟ್ ಕರ್ಲಿ ಹೇರ್ ಅಂದ್ರೆ ಜಾಸ್ತಿ ಲೆಂತ್ ಬರಲ್ಲ, ಸ್ವಲ್ಪ ಲೆಂತ್ ಆದ್ಮೇಲೆ ಕರ್ಲ್ ಆಗ್ಬಿಡ್ತದೆ. ಅದರಿಂದ ನಮಗೆ ಡೆನ್ಸಿಟಿ ಜಾಸ್ತಿ ಇಂಪ್ಲಾಂಟ್ ಬೇಕಾಗುತ್ತದೆ. ಈವನ್ ಕಡಿಮೆ ಡೆನ್ಸಿಟಿ ಇಂಪ್ಲಾಂಟ್ ಮಾಡಿದ್ರೆ ಅಲ್ಲಿ ಸ್ಕ್ಯಾಲ್ಪ್ ಕಾಣ್ತದೆ. ಅದರಿಂದ ಇಂಥ ಪೇಷಂಟ್ ಅವರಿಗೆ ಡೆಫಿನೆಟ್ಲಿ ಡೆನ್ಸಿಟಿ ಜಾಸ್ತಿ ಬೇಕು. ಅದರಿಂದ ಈ ಪೇಷಂಟ್ಗೆ ಬಾಲ್ನೆಸ್ ಕ್ಲಾಸ್ 4 ಬಾಲ್ನೆಸ್ ಆಗಿದೆ, ಅಂದ್ರೆ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಇಂಪ್ಲಾಂಟ್ ಮಾಡಬೇಕು. ಅದೊಂದು ಡ್ರಾಬ್ಯಾಕ್ ಇದೆ. ಅದರಿಂದ ಸೊ ಹೈಯರ್ ಪ್ಲೇಸ್ಮೆಂಟ್ ಆಫ್ ಹೇರ್ ಲೈನ್ ತಗೋಬೇಕು. ಇಲ್ಲಾಂದ್ರೆ ಡೆನ್ಸಿಟಿ ಬಹಳ ಕಡಿಮೆ ಆಗಿಬಿಟ್ಟು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ ಆಗ್ತದೆ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಹೈಯರ್ ಹೇರ್ ಲೈನ್ ತಗೋಬೇಕು. ಮತ್ತೆ ಈ ಪೇಷಂಟ್ಗೆ ನಾವು ಫ್ರಂಟ್ ಮತ್ತು ಕ್ರೌನ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡಿದೀವಿ. ಡೆನ್ಸಿಟಿ ಚೆನ್ನಾಗಿ ಬಂದಿದೆ. ಬಟ್ ಒಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಕರ್ಲಿ ಹೇರ್ ಇರೋವರಿಗೆ ಫೋಟೋಸ್ನಲ್ಲಿ ವಿಡಿಯೋಸ್ನಲ್ಲಿ ಅಷ್ಟು ನೀಟಾಗಿ ಕಾಣೋದಿಲ್ಲ. ಬಟ್ ಇನ್ ರಿಯಾಲಿಟಿ 10 to 15% ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಅದು ಕಾಮನ್. ಬಟ್ ರಿಯಾಲಿಟಿಯಲ್ಲಿ ಕೋಮ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಡೆನ್ಸಿಟಿ ಇದೆ ಅಂತ. ಕರ್ಲಿ ಹೇರ್ ಲಾಂಗ್ ಬರಲ್ಲ, ಅದರಿಂದ ಸ್ವಲ್ಪ ಡೆನ್ಸಿಟಿ ಕಡಿಮೆ ಕಾಣುತ್ತೆ ಫೋಟೋಸ್ನಲ್ಲಾಗಲಿ ಮತ್ತು ವಿಡಿಯೋಸ್ನಲ್ಲಾಗಲಿ. ಬಟ್ ಇನ್ ರಿಯಾಲಿಟಿ ಇಟ್ ವಿಲ್ ಬಿ ವೆರಿ ಗುಡ್, ಚೆನ್ನಾಗಿರ್ತದೆ. ಸೊ ಇವರಿಗೆ ಆಲ್ರೆಡಿ ಕ್ರೌನ್ನಲ್ಲಿ ನೋಡಿದ್ರೆ ಎಕ್ಸಲೆಂಟ್ ಡೆನ್ಸಿಟಿ ಬಂದಿದೆ. ಏನಕ್ಕಂದ್ರೆ ಆಲ್ರೆಡಿ ಸ್ವಲ್ಪ ಡೆನ್ಸಿಟಿ ಇತ್ತು. ಅಬೌವ್ 50% ಕರ್ಲಿ ಹೇರ್ ನಾವು ಆ್ಯಡ್ ಮಾಡಿದ್ರೆ ಡೆನ್ಸಿಟಿ ಸಖತ್ತು ಸೂಪರ್ ಕಾಣ್ತಂದ್ರೆ ಮ್ಯಾಕ್ಸಿಮಮ್ ಲೈಕ್ ನ್ಯಾಚುರಲ್ ಥರ ಕಾಣ್ತದೆ. ಸೊ ಸೇಮ್ ಥಿಂಗ್ ಹ್ಯಾಪೆಂಡ್ ಈ ಪೇಷಂಟ್ನಲ್ಲಿ ಅದೇ ಥರ ಆಗಿದೆ. ಫ್ರಂಟ್ನಲ್ಲಿ ಕಂಪ್ಲೀಟ್ ಬಾಲ್ನೆಸ್ ಇರೋದ್ರಿಂದ ಸ್ವಲ್ಪ ನಾವು ಆವರೇಜ್ ಡೆನ್ಸಿಟಿ ಥರ ಕಾಣ್ತಾ ಇದೆ. ಸೊ ಅವ್ರಿಗೆ ಬೇಕಂದ್ರೆ ಸೆಕೆಂಡ್ ಸೆಷನ್ ಮಾಡ್ಕೋಬಹುದು. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಂಥ ಪೇಷಂಟ್ಗೆ ಹೇರ್ ಲೈನ್ ಕೆಳಗಡೆ ತಗೋಬಾರ್ದು. ತಗೊಂಡ್ರೆ ಗ್ಯಾರಂಟಿ ಫೇಲ್ಯೂರ್ ಆಗ ಅವಕಾಶ ಜಾಸ್ತಿ ಇದೆ. ನಂಬರ್ 2 ಸೆಕೆಂಡ್ ಟೈಮ್ ಮಾಡ್ಕೋಬಹುದು. ನಂಬರ್ 3 ಏನಂದ್ರೆ ಬೇಕಾಗಿದ್ರೆ ಒಂದು ಏರಿಯಾಕ್ಕೆ ಲಿಮಿಟ್ ಆಗೋದು ಬೆಟರ್, ಅಂದ್ರೆ ಫ್ರಂಟ್ ಇಲ್ಲಾಂದ್ರೆ ಬ್ಯಾಕ್. ಸೊ ಇವ್ರಿಗೆ ಸ್ವಲ್ಪ ಗ್ರಾಫ್ಟ್ ಚೆನ್ನಾಗಿ ಇರೋದ್ರಿಂದ ಫ್ರಂಟು ಬ್ಯಾಕು ಸ್ವಲ್ಪ ಹೇರ್ ಲೈನ್ ಮೇಲೆ ತಗೊಂಡು ರಿಸಲ್ಟ್ಸ್ ನಾವು ಚೆನ್ನಾಗಿ ತಗೊಂಡು ಬಂದಿದ್ದೀವಿ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದಕ್ಕಾಗಿ ಕರ್ಲಿ ಹೇರ್ ಇರೋರಿಗೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬಹುದು. ಎಕ್ಸ್ಪರ್ಟೈಸ್ ಟೀಮ್ ಬೇಕು. ಏನಕ್ಕಂದ್ರೆ ಕರ್ಲಿ ಹೇರ್ ರೂಟ್ಸ್ ಕರ್ಲಿ ಇರುತ್ತೆ. ಹಾರ್ವೆಸ್ಟೇಷನ್ ಮಾಡುವಾಗ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ರೇಟ್ ಜಾಸ್ತಿ ಆಗುತ್ತೆ, ರೂಟ್ಸ್ ಡ್ಯಾಮೇಜ್ ಆಗುತ್ತೆ. ನಂಬರ್ 2, ಇಂಪ್ಲಾಂಟೇಷನ್ ಮಾಡೋ ಟೈಮಲ್ಲಿ ಕರ್ಲಿ ರೂಟ್ಸ್ ಇಂದ ಇಂಪ್ಲಾಂಟೇಷನ್ ಪರ್ಟಿಕ್ಯುಲರ್ ಆಂಗಲ್ ನಲ್ಲಿ ಮಾಡಬೇಕು. ಇಲ್ಲಾಂದ್ರೆ ಅದನ್ನು ಎರಾಟಿಕ್ ವೇನಲ್ಲಿ ಗ್ರೋತ್ ಆಗಿ ಅದನ್ನು ಚೆನ್ನಾಗಿ ಬರೋದಿಲ್ಲ. ಈ ಎರಡು ಬಹಳ ಇಂಪಾರ್ಟೆಂಟ್. 3ನೇದು ಪ್ಲಾನಿಂಗ್, ಅಂದ್ರೆ ಹೇರ್ ಲೈನ್ ಅಬೋವ್ ತಗೋಬೇಕು. ಬೇಕಾದ್ರೆ ಒಂದೇ ಏರಿಯಾಕ್ಕೆ ಲಿಮಿಟ್ ಮಾಡಿ ಜಾಸ್ತಿ ಡೆನ್ಸಿಟಿ ಇಂಪ್ಲಾಂಟ್ ಮಾಡಿದ್ರೆ ಚೆನ್ನಾಗಿ ಡೆನ್ಸಿಟಿ ಬರೋ ಅವಕಾಶ ಇದೆ. ಅದಕ್ಕಾಗಿ ನಿಮ್ಮ ಎಕ್ಸ್ಪರ್ಟ್ ಹತ್ರ ಭೇಟಿಯಾಗಿ ಡೀಟೇಲ್ಸ್ ತಗೊಂಡು ಆದಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಕನ್ಕ್ಲೂಷನ್ ಏನಂದ್ರೆ ವೇವಿ ಹೇರು ಕರ್ಲಿ ಹೇರ್ ಕನ್ಫ್ಯೂಸ್ ಮಾಡ್ಕೋಬಾರದು. ವೇವಿ ಹೇರ್ ಲೆಂತ್ ಬರ್ತದೆ, ಅವ್ರಿಗೆ ಬ್ಲೆಂಡಿಂಗ್ ಚೆನ್ನಾಗಿರುತ್ತೆ. ವೆರಸ್ ಕರ್ಲಿ ಹೇರ್ ಇರೋರಿಗೆ ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ಹೇರ್ ಬರ್ತದೆ ಅಲ್ಲೇ ಇರ್ತದೆ, ಸ್ಪ್ರೆಡ್ ಆಗೋದಿಲ್ಲ ಸ್ಕ್ಯಾಲ್ಪ್ ಮೇಲೆ. ಅದರಿಂದ ಸ್ವಲ್ಪ ಪ್ಲಾನ್ ನೀಟಾಗಿ ಡಿಸ್ಕಸ್ ಮಾಡಿ ನಿಮ್ಮ ಸರ್ಜನ್ ಹತ್ರ ಮಾಡ್ಕೊಳ್ಳೋದು ಒಳ್ಳೇದು. ಸೆಕೆಂಡ್, ಅದು ಒಳ್ಳೆ ಟೀಮ್ ಮಾಡಬೇಕಿದೆ. ಯಾಕಂದ್ರೆ ಕರ್ಲಿ ಹೇರ್ ರೂಟ್ಸ್ ಆಗಲಿ ಕರ್ಲಿ ಇರುತ್ತೆ, ಹಾರ್ವೆಸ್ಟೇಷನ್ ಮಾಡುವಾಗ ಟ್ರಾನ್ಸಾಕ್ಷನ್ ರೇಟ್ ಜಾಸ್ತಿ ಆಗಬಾರ್ದು. ನಂಬರ್ 2, ಇಂಪ್ಲಾಂಟೇಷನ್ ಟೈಮ್ನಲ್ಲಿ ಮೆಟಿಕ್ಯುಲಸ್ ಆಗಿ ಇಂಪ್ಲಾಂಟ್ ಮಾಡಬೇಕು. ಯಾಕಂದ್ರೆ ಡಿಫ್ರೆಂಟ್ ಆಂಗ್ಯುಲೇಷನ್ ಇರುತ್ತೆ ಕರ್ಲಿ ಹೇರ್. ಸೊ ಈ 2 ಪಾಯಿಂಟ್ ಬಹಳ ಮುಖ್ಯ. ಸೊ ಆದ್ಮೇಲೆ ಪ್ಲಾನಿಂಗ್ ಆರ್ ಎಕ್ಸಿಕ್ಯೂಷನ್ ಅಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಹೈಯರ್ ಹೇರ್ ಲೈನ್ ತಗೊಂಡು ನಿಮ್ಮ ಸ್ಕ್ಯಾಲ್ಪ್ ಪ್ರಕಾರ, ನಿಮ್ಮ ಫೇಶಿಯಲ್ ಎಸ್ಥೆಟಿಕಲ್ ಪ್ರೊಫೈಲ್ ಪ್ರಕಾರನೇ ಪ್ಲಾನ್ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ಕರ್ಲಿ ಹೇರ್ ಇರೋರು ಆರಾಮಾಗಿ ಡೆನ್ಸಿಟಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬಹುದು. ಡೆನ್ಸಿಟಿನೆಸ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಜನದಲ್ಲಿ ಲಾರ್ಜ್ ಬಾಲ್ನೆಸ್ ಇದ್ದಾರೆ, ಸೆಕೆಂಡ್ ಟೈಮ್ ಮಾಡಬೇಕಾಗುತ್ತೆ. ಸೊ ಅದೊಂದು ನೆನಪಿಟ್ಕೋಬೇಕು. ಸೊ ಈ ಪೇಷಂಟ್ಗೆ ಚೆನ್ನಾಗಿ ಬಂದಿದೆ. ನಿಮ್ಗೆ ಈ ತರ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಕೂತ್ಕೊಂಡು ನಿಮ್ದು ಸಜೆಷನ್ ತಗೊಂಡು ಡೆಸಿಷನ್ ತಗೊಂಡು ಆದ್ಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.